ಸುಮಾರು 240 ವರ್ಷಗಳ ಇತಿಹಾಸವಿರುವ ಅಮೆರಿಕದಂತಹ ಸೂಪರ್ ಪವರ್ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲೂ ಕೂಡ ಈ ಪ್ರಜಾಪ್ರಭುತ್ವವಾದಿಗಳ ಬೂಟಾಟಿಕೆ ವಿಜೃಂಭಿಸ್ತಾ ಇದೆ. ಖಚಿತ ಸೋಲಿನ ಸೂಚನೆ ಇದ್ದಾಗ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ, ಕಣಕ್ಕಿಳಿಸ್ತಾರೆ. ಗೆಲುವಿನ ಸಾಧ್ಯತೆ ಇದ್ದಾಗ ಮತ್ತೆ ಪುರುಷರೇ ಅಭ್ಯರ್ಥಿ ಆಗ್ತಾರೆ. ಚುನಾವಣಾ ಫಲಿತಾಂಶವನ್ನು ಒಪ್ಕೊಳ್ಳೇ ಇಲ್ಲ. ಪ್ರತಿಭಟನೆಯ ಸಮೇತ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಚೀತು ಅನ್ನಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಿರ್ಗಮಿಸಬೇಕಾಗಿ ಬಂದಿತ್ತು. ಜನಪ್ರಿಯತೆಗಿಂತ ಅವರ ಪ್ರತಿಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷದ ಬೂಟಾಟಿಕೆ ಮತ್ತು ಹಿಪಾಕ್ರಸಿ ಆಷಾಢಭೂತಿತನವೇ ಕಾರಣ ಅಂತ ಕಾಣುತ್ತೆ. ಅಲ್ಲಿ ಯಾಕೆ ಗುಣಮಟ್ಟದ ನಾಯಕತ್ವದ ಅಭಾವ ಕಾಣ್ತಾ ಇದೆ, ಅಲ್ಲೂ ಯಾಕೆ ಪ್ರಜಾಪ್ರಭುತ್ವ ಶಿಥಿಲಗೊಳ್ತಾ ಇದೆ, ನಿರಂತರ ಎಚ್ಚರವಿಲ್ಲದೆ ಇದ್ರೆ ಭಾರತದ ಡೆಮಾಕ್ರಸಿ ಕೂಡ ಅಮೆರಿಕದ ಡೆಮಾಕ್ರಸಿಗೆ ಬಂದ ಗಂಡಾಂತರವೇ. ಅಮೆರಿಕದ ಪ್ರಜಾಪ್ರಭುತ್ವ ಇನ್ನೇನಿದ್ರು ಕೂಡ ಧನಬಲ, ತೋಳ್ಬಲ ಮತ್ತು ಅಧಿಕಾರ ಬಲ ಇರುವಂತ ಕೋಟ್ಯಾಧಿಪತಿ ಬಿಲಿಯನಿಯರ್ ಉದ್ಯಮಪತಿಗಳ ಕೈಗೆ ಜಾರ್ತಾ ಇದೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ಅಮೆರಿಕ ಡೆಮಾಕ್ರಸಿಯ ಹಿಪಾಕ್ರಸಿ, ಅಮೆರಿಕ ಡೆಮಾಕ್ರಸಿಯ ಹಿಪಾಕ್ರಸಿ ಹೀಗೆ ಅತ್ಯಂತ ಅಚ್ಚರಿಯಿಂದ ವಿಷಾದದಿಂದ ಹೇಳಲೇಬೇಕಾಗಿ ಬಂದಿದೆ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ನಿರ್ಗಮಿಸುವ ರಾಷ್ಟ್ರಪತಿ, ನಿರ್ಗಮಿಸುವ ಅಧ್ಯಕ್ಷ, ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಜೋ ಬೈಡನ್ ಅವರು ತಮ್ಮ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿರುವ ವಿದಾಯ ಭಾಷಣದ ಪೂರ್ಣ ಪಾಠವನ್ನು ಓದಿದಾಗ ನಮಗನ್ನಿಸ್ತಾ ಇದೆ, ಸುಮಾರು 240 ವರ್ಷಗಳ ಇತಿಹಾಸವಿರುವ ಅಮೆರಿಕದಂತಹ ಸೂಪರ್ ಪವರ್ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲೂ ಕೂಡ ಈ ಪ್ರಜಾಪ್ರಭುತ್ವವಾದಿಗಳ ಬೂಟಾಟಿಕೆ ವಿಜೃಂಭಿಸ್ತಾ ಇದೆ ಅಂತಂದ್ಬಿಟ್ಟು. ತಮಗೆ ಗೊತ್ತಿದೆ, ಕಳೆದ ನವೆಂಬರ್ 5ರಂದು ಪ್ರಕಟವಾದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಯಾವ ರೀತಿ ಮತ್ತೆ ಡೊನಾಲ್ಡ್ ಟ್ರಂಪ್ಗೆ ಪ್ರಚಂಡ ಜಯವನ್ನು ತಂದುಕೊಡ್ತು. ಯಾವ ಡೊನಾಲ್ಡ್ ಟ್ರಂಪ್ಗೆ ಒಂದು ಕ್ರಿಮಿನಲ್ ಅಪರಾಧಗಳ ಹಿನ್ನೆಲೆ ಇದೆಯೋ, ಅನೇಕ ರೀತಿಯ ವಂಚನೆ, ಲೈಂಗಿಕ ಅತ್ಯಾಚಾರದ ಆರೋಪಗಳನ್ನು ಹೊತ್ತಿದ್ರು, ಅಂಥ ಡೊನಾಲ್ಡ್ ಟ್ರಂಪ್ ರಂಥ ಒಬ್ಬ ವ್ಯಾಪಾರಿ ಲೋಕದ ದೈತ್ಯನ್ನೇ ಮತ್ತೆ 2ನೇ ಅವಧಿಗೆ ಪುನರಾಯ್ಕೆ ಮಾಡಿದ್ರು ಅಮೆರಿಕನ್ರು ಅಂತ ಜಗತ್ತಿನ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆಲ್ಲ ಅಚ್ಚರಿ ಆಗಿರ್ಬೋದು. ಅದಕ್ಕೆ ಕಾರಣ ಸ್ವತಃ ಡೊನಾಲ್ಡ್ ಟ್ರಂಪ್ ಜನಪ್ರಿಯತೆಗಿಂತ ಅವರ ಪ್ರತಿಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷದ ಬೂಟಾಟಿಕೆ ಮತ್ತು ಹಿಪಾಕ್ರಸಿ ಆಷಾಢಭೂತಿತನವೇ ಕಾರಣ ಅಂತ ಕಾಣುತ್ತೆ. ತಮಗೆ ನೆನಪಿರಲಿ, ಈಗ 8 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಗೆದ್ದಾಗ ಅವರ ಎದುರಾಳಿಯಾಗಿದ್ದು ಆವತ್ತಿನ ಅಮೆರಿಕಾದ ವಿದೇಶಾಂಗ ಸಚಿವೆ ಆಗಿದ್ದ ಹಿಲರಿ ಕ್ಲಿಂಟನ್. ಹಿಲರಿ ಕ್ಲಿಂಟನ್ ಕೂಡ ಅಮೆರಿಕದ ನಿಕಟಪೂರ್ವ ಅಧ್ಯಕ್ಷ ಕ್ಲಿಂಟನ್ ರವರ ಧರ್ಮಪತ್ನಿ ಆಗಿದ್ರು. ಕ್ಲಿಂಟನ್ ವಿವಾದಾತ್ಮಕ ರೀತಿಯಲ್ಲಿ ತಮ್ಮ ಸ್ಥಾನವನ್ನು ತ್ಯಜಿಸಿದ್ರು. ಒಂದು ಅಕ್ರಮ ಲೈಂಗಿಕ ಸಂಬಂಧದ ಆರೋಪ ಹೊತ್ಬಿಟ್ಟು ನಿರ್ಗಮಿಸಿದ್ರು. ಆದ್ರೆ ಸ್ವತಃ ಹಿಲರಿ ಕ್ಲಿಂಟನ್ ಅತ್ಯಂತ ವಿದ್ಯಾವಂತ, ಪ್ರಬುದ್ಧ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಪರಿಣಿತಿ ಹೊಂದಿದ್ದ ಒಬ್ಬ ಕಾನೂನು ತಜ್ಞೆ ಆಗಿದ್ರು. ಆಕೆ ಸಾಧಾರಣ ಮಹಿಳಾ ರಾಜಕಾರಣಿ ಆಗಿರಲಿಲ್ಲ. ಆಕೆ ಆ ಸ್ಥಾನಕ್ಕೆ ಸೂಕ್ತ ಅರ್ಹತೆ, ಯೋಗ್ಯತೆ ಎಲ್ಲವನ್ನು ಪಡೆದಿದ್ರು ನಿಜ. ಆದ್ರೆ ಡೆಮಾಕ್ರೆಟಿಕ್ ಪಕ್ಷದ ಹಿಪಾಕ್ರಸಿ ಎಂಥದ್ದು ಅಂತಂದ್ರೆ, ಖಚಿತ ಸೋಲಿನ ಸೂಚನೆ ಇದ್ದಾಗ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ, ಕಣಕ್ಕಿಳಿಸ್ತಾರೆ. ಗೆಲುವಿನ ಸಾಧ್ಯತೆ ಇದ್ದಾಗ ಮತ್ತೆ ಪುರುಷರೇ ಅಭ್ಯರ್ಥಿ ಆಗ್ತಾರೆ. ಅದರ ಪುನರಾವರ್ತನೆ ಆಗಿದ್ದು 2024ರಲ್ಲಿ ಮತ್ತೊಮ್ಮೆ, ಹಿಂದೆ 2016ರಲ್ಲಿ ಆಗಿದ್ದೆ, ಮತ್ತೆ 2024ರಲ್ಲಿ ಪುನರಾವರ್ತನೆ ಆಯಿತು. ಖಚಿತ ಸೋಲಿನ ಸಾಧ್ಯತೆ ಇದ್ದಾಗ ಇದ್ದಕ್ಕಿದ್ದಂತೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಇದ್ದ ಉಪಾಧ್ಯಕ್ಷೆ ಮತ್ತು ಭಾರತೀಯ ಸಂಜಾತೆ ಕಮಲಾ ಹ್ಯಾರಿಸ್ ರನ್ನ ಅಧ್ಯಕ್ಷೀಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಡ್ತು ಡೆಮಾಕ್ರೆಟಿಕ್ ಪಕ್ಷ. ಆಗ ಮತದಾನಕ್ಕೆ ಕೇವಲ 3 ತಿಂಗಳು ಮಾತ್ರ ಬಾಕಿ ಇತ್ತು. ಆಕೆಗೆ ಬೌದ್ಧಿಕವಾಗಿ, ಮಾನಸಿಕವಾಗಿ ಆ ಹುದ್ದೆಗೆ ಅಭ್ಯರ್ಥಿ ಆಗಲಿಕ್ಕೆ ತಯಾರಿ ಕೂಡ ಮಾಡಿರಲಿಲ್ಲ. ಈಗ 4 ವರ್ಷಗಳ ಹಿಂದೆ ಜೋ ಬೈಡನ್ ಗೆದ್ದಾಗ, ಅಂದ್ರೆ ಗೆಲುವಿನ ಸಾಧ್ಯತೆ ಇದ್ದಾಗ ಮತ್ತೆ ಪುರುಷರೇ ಅಲ್ಲಿ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ಆಗ್ತಾ ಇದ್ರು, ಅವ್ರು ಗೆಲ್ತಾ ಇದ್ರು. ಆಗ ಡೊನಾಲ್ಡ್ ಟ್ರಂಪ್ ಆ ಚುನಾವಣೆಯನ್ನೇ ಧಿಕ್ಕರಿಸ್ಬಿಟ್ಟಿದ್ರು. ತಮ್ಮ ಬೆಂಬಲಿಗರಿಗೆಲ್ಲ ಕರೆ ಕೊಟ್ಬಿಟ್ಟು ಅಲ್ಲಿನ ಸಂಸತ್ ಭವನದ ಮೇಲೆ ಛೂ ಬಿಟ್ಬಿಟ್ರು. ಕ್ಯಾಪಿಟಲ್ ಹಿಲ್, ಅಲ್ಲಿನ ಸಂಸತ್ ಭವನಕ್ಕೆ ಕ್ಯಾಪಿಟಲ್ ಹಿಲ್ ಅಂತ ಕರೀತಾರೆ. ಕ್ಯಾಪಿಟಲ್ ಹಿಲ್ ಬೇರೆ ತಮ್ಮ ಬೆಂಬಲಿಗರು, ಸಾವಿರಾರು ಸಂಖ್ಯೆಯ ಬೆಂಬಲಿಗರನ್ನ ಛೂ ಬಿಟ್ಬಿಟ್ಟು ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು. ಆತ ಕಡೆಗೂ ಕೂಡ ಚುನಾವಣಾ ಫಲಿತಾಂಶವನ್ನು ಒಪ್ಕೊಳ್ಳೇ ಇಲ್ಲ.
ಪ್ರತಿಭಟನೆಯ ಸಮೇತ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಚೀತು ಅನ್ನಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಿರ್ಗಮಿಸಬೇಕಾಗಿ ಬಂದಿತ್ತು. ಅದಿರ್ಲಿ, ಹೀಗೆ ಡೆಮಾಕ್ರೆಟಿಕ್ ಪಕ್ಷ ಸೋಲುವ ಸೀಟ್ಗೆ ಒಬ್ಬ ಹೆಣ್ಣು ಮಗಳನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ. ಗೆಲುವಿನ ಸಾಧ್ಯತೆ ಇದ್ದಾಗ ಪುರುಷರನ್ನೇ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ. ಅದರ ಜೊತೆಗೆ ಭಾರತದ ಎಡಪಂಥೀಯ ಉದಾರವಾದಿಗಳ ತರವೇ ತಾನೂ ಕೂಡ ಬಡವರ ಮುಖವಾಣಿ ಅನ್ನೋ ರೀತಿಯಲ್ಲಿ, ಅಮೆರಿಕದ ಜನಸಾಮಾನ್ಯರ ಪ್ರತಿನಿಧಿ, ದುಡಿಯುವ ವರ್ಗದ ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾನೆ. ಅಲ್ಲಿನ ಬೃಹತ್ ಉದ್ಯಮದಾರರು ಮತ್ತು ಉದ್ಯೋಗಪತಿಗಳ ಬೆಂಗಾವಲನ್ನ ಆಶ್ರಯಿಸಿರುತ್ತೆ ಮತ್ತು ಅವರಿಂದ ಸಹಾಯವನ್ನು ಕೂಡ ಪಡ್ಕೊಂಡಿರುತ್ತೆ. ಜೋ ಬೈಡನ್ ಅವರ ಭಾಷಣದ ಮುಖ್ಯಾಂಶಗಳು ಬಹಳ ಭಾರತೀಯರು ಕೂಡ ಮನನ ಮಾಡುವ ಹಾಗಿದೆ. ನಿನ್ನೆ ಅವರು ತಮ್ಮ ವಿಧಾನ ಭಾಷಣದಲ್ಲಿ ಹೇಳಿದ್ದಾರೆ, ಅಮೆರಿಕ ಇನ್ನು ಮುಂದೆ ಅತ್ಯಂತ ಕೋಟ್ಯಾಧಿಪತಿ ಕುಬೇರರ ಕಪಿಮುಷ್ಟಿಗೆ ಜಾರ್ತಾ ಇದೆ. ಯಾರಿಗೆ ಅಪಾರವಾದ ಸಂಪತ್ತು, ಅಪಾರವಾದ ಅಧಿಕಾರ, ಅಪಾರವಾದ ವರ್ಚಸ್ಸಿದೆಯೋ ಅಂಥವರ ಕಪಿಮುಷ್ಟಿಗೆ ಅಮೆರಿಕದ ಪ್ರಜಾಪ್ರಭುತ್ವ ಸಿಲುಕಿಕೊಳ್ತಾ ಇದೆ. ಬರ್ತಾ ಬರ್ತಾ ಇದರಿಂದಾಗಿ ಅಮೆರಿಕದ ಜನಸಾಮಾನ್ಯ ಪ್ರಜೆಗಳ ಬದುಕು ದುರ್ಭರವಾಗಲಿದೆ. ಯಾಕೆ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಕುಸಿದು ಹೋಗ್ತಾ ಇದೆ. ಸ್ವತಂತ್ರ ಪತ್ರಿಕೋದ್ಯಮ ದಿನೇ ದಿನೇ ಕುಸಿದು ಹೋಗ್ತಾ ಇದೆ. ಅತ್ಯಂತ ನಿಷ್ಠುರವಾದಿ ಸಂಪಾದಕರೆಲ್ಲ ಒಬ್ಬೊಬ್ಬರಾಗಿ ಅದೃಶ್ಯರಾಗ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳು ಸತ್ಯ ಶೋಧನೆಯ ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿವೆ. ಇಂಥ ವಾತಾವರಣದಲ್ಲಿ ಅಮೆರಿಕದ ಜನತೆಯ ಬದುಕು ದುರ್ಭರವಾಗಲಿದೆ. ನಾವು ಹವಾಮಾನ ಬದಲಾವಣೆ ಕುರಿತಂತೆ ತೆಗೆದುಕೊಂಡ ನಿರ್ಧಾರಗಳು ಮತ್ತು ಜನಸಾಮಾನ್ಯರ ಕೈಗೆಟುಕುವಂತಹ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸ್ಬೇಕನ್ನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಅವೆಲ್ಲ ಕಾರ್ಯಕ್ರಮಗಳಿಗೆ ಹಿನ್ನಡೆ ಆಗುತ್ತೆ. ಯಾಕಂತಂದ್ರೆ ಇನ್ನು ಮುಂದೆ ತಮ್ಮ ಉತ್ತರಾಧಿಕಾರಿ ಆಗಲಿರುವ ಅಧ್ಯಕ್ಷನ ಬೆಂಗಾವಲಿಗಿರುವವರೆಲ್ಲ ಅಮೆರಿಕದ ಅತ್ಯಂತ ಶ್ರೀಮಂತ ಉದ್ಯಮಪತಿಗಳೇ ಅವರ ಹಿಂದೆ ಇದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ರೀತಿ ರಿವಾಜುಗಳೇ ಬೇರೆ. ಚುನಾವಣೆ ನಡೆದ ನಂತರ ಹೊಸ ಅಧ್ಯಕ್ಷನಿಗೆ ಅಧಿಕಾರ ಸ್ವೀಕಾರಕ್ಕೆ 75 ದಿವಸಗಳು ಕಾಯಬೇಕಾಗುತ್ತೆ. ಚುನಾವಣೆ ಫಲಿತಾಂಶ 4 ವರ್ಷಕ್ಕೊಮ್ಮೆ ನವೆಂಬರ್ 5, 6ನೇ ತಾರೀಕಿಗೆ ಪ್ರಕಟವಾಗುತ್ತೆ. ಅದಾದ ನಂತರ ನವೆಂಬರ್ ತಿಂಗಳ 25 ದಿವಸ, ಡಿಸೆಂಬರ್ ತಿಂಗಳಿನ 31 ದಿವಸ, ತದನಂತರ ಜನವರಿ ತಿಂಗಳಿನ 20 ದಿವಸ, ಒಟ್ಟು 75 ದಿನಗಳ ಕಾಲ ಈ ಅಧಿಕಾರ ಹಸ್ತಾಂತರದ ವಿದ್ಯುಕ್ತ ಪ್ರಕ್ರಿಯೆ ಮುಂದುವರಿತಾನೆ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಆಗಿನ ಹಾಲಿ ಅಧ್ಯಕ್ಷರು ಅವರ ಪಕ್ಷ ಚುನಾವಣೆಯಲ್ಲಿ ಸೋತಿದ್ರು ಕೂಡ ಹಾಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮುಂದುವರಿತಾರೆ. ಅಷ್ಟೇ ಅಲ್ಲ, ಚುನಾವಣಾ ಫಲಿತಾಂಶದ ಅಧಿಕೃತ ಪ್ರಕಟಣೆಯನ್ನು ಮಾಡೋರು ಕೂಡ ಹಾಲಿ ಉಪಾಧ್ಯಕ್ಷರು. ಈ ಸಾರಿ ಏನಾಗ್ಬಿಡ್ತು ಅಂತಂದ್ರೆ, ಹಾಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಸ್ವತಃ ಟ್ರಂಪ್ ವಿರುದ್ಧದ ಡೆಮಾಕ್ರೆಟಿಕ್ ಅಭ್ಯರ್ಥಿಯಾಗಿ ಹೀನಾಯ ರೀತಿಯಲ್ಲಿ ಚುನಾವಣೆಯನ್ನು ಸೋತಿದ್ರು. ಆ ಸೋಲಿನ ಮುಜುಗರವನ್ನ ಮನದಾಳದಲ್ಲಿ ಇಟ್ಕೊಂಡೆ ಅಮೆರಿಕದ ಸಂವಿಧಾನದ ರೀತಿ ರಿವಾಜುಗಳ ಪ್ರಕಾರ ಜನವರಿ 6ರಂದು ಆಕೆನೆ ಅಧಿಕೃತವಾಗಿ ಚುನಾವಣಾ ಫಲಿತಾಂಶನ ಪ್ರಕಟಿಸಬೇಕಾಗಿ ಬಂತು. ಪ್ರಕಟಣೆ ಮಾಡಿದ್ರು. ಅದಾದ ನಂತರ ನೂತನ ಅಧ್ಯಕ್ಷ ಟ್ರಂಪ್ ಜೊತೆಗೆ ಒಂದು ತಮ್ಮ ಅಂತರವನ್ನ ಕಾಪಾಡ್ಕೊಳ್ತಾನೆ ಬಂದ್ರು. ಅವರ ಮನದಾಳದ ಶತ್ರುಭಾವ ಮತ್ತು ವೈಮನಸ್ಸು ಇನ್ನೂ ಪೂರ್ಣವಾಗಿ ಮಾಯವಾಗಿಲ್ಲ. ಡೆಮಾಕ್ರೆಟಿಕ್ ಪಕ್ಷದ ನಾಯಕರೆಲ್ಲ ಹೇಳ್ಕೊಳ್ತಾರೆ, ನಾವು ಯಾವತ್ತೂ ಕೂಡ ಚುನಾವಣೆಯ ಫಲಿತಾಂಶದ ನಂತರ ಅಧಿಕಾರದ ಹಸ್ತಾಂತರಕ್ಕೆ ಅಡ್ಡಿಪಡಿಸಿಲ್ಲ. ಅಲ್ಲಿನ ಪ್ರಜಾಪ್ರಭುತ್ವ ಸುಗಮವಾಗಿ ನಡೆಸಲಿಕ್ಕೆ ನಾವು ಯಾವತ್ತೂ ಯಾವುದೇ ತರದ ದೊಂಬಿ ದಾಂಧಲೆಗಳನ್ನು ಮಾಡಿಲ್ಲ ಅಂತ ತಮ್ಮ ಎದುರಾಡಿ ಟ್ರಂಪ್ ಬಗ್ಗೆ ಆರೋಪ ಮಾಡ್ತಾನೆ ಬಂದಿದ್ರು. ಆದ್ರೆ ಅವತ್ತು ಜನವರಿ 6ರಂದು ಫಲಿತಾಂಶ ಪ್ರಕಟಣೆ ನಂತರ ಕಮಲಾ ಹ್ಯಾರಿಸ್ ಮುಖಭಾವ ಮತ್ತು ಅವರು ವ್ಯಕ್ತಪಡಿಸಿದ ಭಾವನೆಗಳು, ಅದಾದ ನಂತರ ನಿನ್ನೆ ಸ್ವತಃ ಅಧ್ಯಕ್ಷ ಜೋ ಬೈಡನ್ ಅವರ ಬೀಳ್ಕೊಡುಗೆ ಭಾಷಣದ ನುಡಿಗಳನ್ನು ಕೇಳಿದಾಗ ಅವರಿಗೆ ಆ ಸೋಲಿನ ವಿಷಣ್ಣ ಭಾವ ಮಾಯವಾಗೇ ಇಲ್ಲ. ಅಷ್ಟೇ ಅಲ್ಲ, ಆ ಟ್ರಂಪ್ ಗೆಲುವಿನ ಪ್ರಮಾಣ ಯಾವ ಪರಿಯಾಗಿತ್ತು ಅಂತಂದ್ರೆ ಡೆಮಾಕ್ರೆಟಿಕ್ ಪಕ್ಷದ ಅಸ್ಥಿ ಪಂಜರವೇ ಮುರ್ಕೊಂಡು ಬಿದ್ದಿದೆ. ಅದರ ಸ್ಕೆಲೆಟಲ್ ಸ್ಟ್ರಕ್ಚರ್ ಇವತ್ತು ಮುರ್ಕೊಂಡು ಬಿದ್ದ್ಬಿಟ್ಟಿದೆ. ಡೆಮಾಕ್ರೆಟಿಕ್ ಪಕ್ಷದ ಕಾರ್ಯಕರ್ತರೆಲ್ಲ ತಮ್ಮ ಮುಂದಿನ ಭವಿಷ್ಯ ಹೇಗೆ, ಟ್ರಂಪ್ ವಾಪಸ್ ಬಂದ್ಬಿಟ್ಟಿದ್ದಾನೆ, ಮುಂದೆ ಏನು ಅನ್ನೋ ರೀತಿಯಲ್ಲಿ ಚಿಂತಿತರಾಗಿರುವಾಗ ನಿರ್ಗಮಿತ ಅಧ್ಯಕ್ಷರಿಂದ ಅವರೊಂದು ಭರವಸೆಯ ಭಾಷಣವನ್ನು ನಿರೀಕ್ಷಿಸಿದ್ರು. ಆದ್ರೆ ತುಂಬಾ ವಿಷಾದ ಭಾವ ತುಂಬಿಕೊಟ್ಟಿದೆ. ಅದಕ್ಕೆ ಇವರೆಲ್ಲರೂ ಕಾರಣರು. 8 ವರ್ಷಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಆತ ಮೂಲತಃ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಅದಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಜೂಜಾಟದ ಅಡ್ಡೆಯಂತಿರುವ ಲಾಸ್ ವೆಗಾಸ್ನಲ್ಲಿ ದೊಡ್ಡ ಪ್ರಮಾಣದ ಈ ಕಸಿನೋಗಳ ಮಾಲೀಕ ಕೂಡ. ರಿಯಲ್ ಎಸ್ಟೇಟ್ ಮತ್ತು ಕಸಿನೋ ಉದ್ಯಮದಾರ ಡೊನಾಲ್ಡ್ ಟ್ರಂಪ್ ಒಬ್ಬ ವ್ಯಾಪಾರಿಯಾಗಿ ಅನೇಕ ರೀತಿಯ ಆರ್ಥಿಕ ಅಪರಾಧಗಳ
ಹಿನ್ನೆಲೆಯನ್ನು ಹೊಂದಿದ್ರು, ಎಲ್ಲ ಹೊಂದಿದ್ರು ನಿಜ. ಆದ್ರೆ ಆವತ್ತು ತಾವು ಪ್ರಪ್ರಥಮ ಬಾರಿಗೆ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಾಗ ಆತರ ಮಾತಿನ ಗುರಿಯಾಗಿದ್ದೆಲ್ಲವೂ ಕೂಡ ವೃತ್ತಿ ರಾಜಕಾರಣಿಗಳ ಆಷಾಢಭೂತಿತನ, ವೃತ್ತಿ ರಾಜಕಾರಣಿಗಳ ಹಿಪಾಕ್ರಸಿನೇ ಎತ್ತಿ ಹೇಳಿ 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 ನಮ್ಮನ್ನ ಹೇಗೆ ಇವರು ವಂಚಿಸ್ತಾ ಬಂದ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಹೆಸರಲ್ಲಿ, ಮಾನವ ಹಕ್ಕುಗಳ ನೆಪದಲ್ಲಿ, ಸಮಾನತೆ ಹೆಸರಲ್ಲಿ ಇವರು ಜನಸಾಮಾನ್ಯರನ್ನೆಲ್ಲ ವಂಚಿಸ್ತಾ ಬಂದಿದ್ದಾರೆ. ತಾವುಗಳು ಮಾತ್ರ ಕುಬೇರರಾಗ್ಬಿಟ್ಟಿದ್ದಾರೆ. ಈ ರೀತಿ ಇವರ ಇಬ್ಬಂದಿ ನೀತಿಯನ್ನೇ ಆತ ಎತ್ತಿ ಹಿಡಿದು 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 ಅಮೆರಿಕದ ಮತದಾರನ ವಶೀಕರಣ ಮಾಡ್ಕೊಂಡಿದ್ರು. ಅವರ ಅವಧಿಯಲ್ಲೇ ಅನೇಕ ಅವಾಂತರಗಳು ನಡೆದ್ರು ಕೂಡ, ಅವುಗಳ ಆಮೇಲೆ ಸ್ವತಃ ಕ್ರಿಮಿನಲ್ ಅಪರಾಧಗಳನ್ನು ಎದುರಿಸಬೇಕಾಗಿ ಬಂದ್ರು ಕೂಡ ತಮ್ಮ ಮೇಲೆ ಆಗಬಹುದಾಗಿದ್ದ ಶಿಕ್ಷೆಯಿಂದ ತಮ್ಮಷ್ಟಕ್ಕೆ ತಾವೇ ಕ್ಷಮಾದಾನ ಕೊಟ್ಕೊಂಡು ಪಾರಾಗ್ಬಿಟ್ರು. ತಮ್ಮಷ್ಟಕ್ಕೆ ತಾವೇ ಕ್ಷಮಾದಾನ ಕೊಟ್ಕೊಳ್ಳಿಲ್ಲ. ಕ್ರಿಮಿನಲ್ ಅಪರಾಧಕ್ಕೊಳಗಾಗಿದ್ದ ತಮ್ಮ ಅಳಿಯನಿಗೂ ಕ್ಷಮಾದಾನ ನೀಡಿದ್ರು ಟ್ರಂಪ್. ಇದೀಗ ಜೋ ಬೈಡನ್ ಅತ್ಯಂತ ಆದರ್ಶವಾದಿ ತರ, ಸನ್ಯಾಸಿ ತರ ಮಾತಾಡ್ತಾರೋ ಜೋ ಬೈಡನ್ ಕೂಡ ತಮ್ಗಾಗ್ಲೇ 81 ವರ್ಷ ಆಗಿತ್ತು. ತಮ್ಗಾಗ್ಲೇ ಡೆಮೆನ್ಷಿಯಾ ಕಾಯಿಲೆಯ ಗುಣಲಕ್ಷಣಗಳು ಗೋಚರಿಸ್ತಾ ಇದ್ವು. 2 ವರ್ಷಗಳಷ್ಟು ಹಿಂದೆನೆ ತಮ್ಗೆ ಅರವುಮರು ಬರ್ತಾ ಇತ್ತು. ಇದೆಲ್ಲವನ್ನು ಬಚ್ಚಿಟ್ಬಿಟ್ಟು, ತಮ್ಮ ಅನಾರೋಗ್ಯದ ಲಕ್ಷಣಗಳನ್ನ ಬಚ್ಚಿಟ್ಬಿಟ್ಟು ತಾನೇ ಅಭ್ಯರ್ಥಿ ಅಂತ ಕಡೆಗಳಿಗೆವರೆಗೂ ಹಠ ಮಾಡ್ತಾ ಇದ್ರು. ಡೆಮಾಕ್ರೆಟಿಕ್ ಪಕ್ಷದ ಹಿರಿಯ ನಾಯಕರುಗಳೆಲ್ಲ ಮುಜುಗರ ತರೋ ರೀತಿಯಲ್ಲಿ ಈ ಜೋ ಬೈಡನ್ ವರ್ತಿಸ್ತಾ ಇದ್ರು. ತಮಗಿರುವ ಕಾಯಿಲೆಯ ಗಂಭೀರತೆ ಗೊತ್ತಿದ್ರೆ ಅವರು ಪ್ರಾಮಾಣಿಕವಾಗಿ ಆವತ್ತಿಂದನೇ 2 ವರ್ಷ ಮುಂಚೆನೆ ತಮ್ಮ ಉಪಾಧ್ಯಕ್ಷ ಆಗಿದ್ದ ಕಮಲಾ ಹ್ಯಾರಿಸ್ ರನ್ನ ಅಥವಾ ಇನ್ಯಾವುದೇ ಡೆಮಾಕ್ರೆಟಿಕ್ ಪಕ್ಷದ ಸಮರ್ಥ ನಾಯಕರೊಬ್ಬರನ್ನ ತಯಾರು ಮಾಡ್ಬೋದಾಗಿತ್ತು. ಅವ್ರನ್ನ ಮೊದಲೇ ಬಿಂಬಿಸ್ಬೇಕಾಗಿತ್ತು. ಪ್ರಚಾರಕ್ಕೆ ಸಾಕಷ್ಟು ಕಾಲಾವಕಾಶ ಕೊಡಬೇಕಾಗಿತ್ತು. ಹಾಗೇನೂ ಆಗ್ಲೇ ಇಲ್ಲ. ಕಡೆಗೆ ಕೂಡ ಸ್ವಪಕ್ಷೀಯರಿಂದನೇ ನೀವು ಬೇಡ ಬೇಡ ಸಾಕು ನಿಮ್ ದರ್ಬಾರು ಅಂತ ಅನ್ನಿಸ್ಕೊಂಡ್ಬಿಟ್ಟು ಅಭ್ಯರ್ಥಿ ಸ್ಥಾನದಿಂದ ಹಿಂಪಡ್ತಾ ಆಯ್ತು ಬೈಡನ್ರದು. ಈ ರೀತಿ ಮುಜುಗರ ಅನುಭವಿಸಿದ ನಂತರ ದಿಢೀರ್ನೆ ಕಮಲಾ ಹ್ಯಾರಿಸ್ರ ಅಭ್ಯರ್ಥಿತನವನ್ನ ಪ್ರಕಟಿಸ್ಬಿಟ್ರು. ಪಾಪಕ್ಕೆ ಸಾಧ್ಯವಾದಷ್ಟು ಹೆಣಗಾಡಿದ್ರು ಕೂಡ ಕಾಲಾವಕಾಶದ ಅಭಾವದಿಂದ ಚುನಾವಣೆ ಗೆಲ್ಲಿಕ್ ಸಾಧ್ಯವಾಗ್ಲಿಲ್ಲ. ಅಷ್ಟೇ ಅಲ್ಲ, 4 ವರ್ಷದ ಅವರ ಉಪಾಧ್ಯಕ್ಷಗಿರಿಯ ಅವಧಿಯಲ್ಲಿ ಆಕೆಗೆ ಎಲ್ಲೂ ಮುನ್ನೆಲೆಗೆ ಬರ್ಲಿಕ್ಕೆ ಅವಕಾಶವೇ ಕೊಟ್ಟಿರ್ಲಿಲ್ಲ ಈ ಜೋ ಬೈಡನ್. ಆಮೇಲೆ ಜೋ ಬೈಡನ್ ತಮ್ಮ ಎದುರಾಳಿ ವಿರುದ್ಧ ಏನೇ ಆರೋಪ ಮಾಡಿರ್ಲಿ, ಸ್ವತಃ ಅವರೇ ಈ 75 ದಿನಗಳ ಅಧಿಕಾರ ಹಸ್ತಾಂತರದ ಅವಧಿಯಲ್ಲಿ, ಮಧ್ಯಂತರದ ಅವಧಿಯಲ್ಲಿ 2 ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷಣಗೊಳ್ಳಬೇಕಾಗಿದ್ದ ತಮ್ಮ ವಿವಾದಾಸ್ಪದ ಪುತ್ರ ಹಂಟರ್ ಬೈಡನ್ಗೆ ಕ್ಷಮಾದಾನ ನೀಡಿಬಿಟ್ರು. ತಾವು ಕೂಡ ಟ್ರಂಪ್ ಮಾಡಿರುವ ನೈತಿಕ ಲೋಪವನ್ನೇ ತಾವು ಎಸಗಿದ್ದಾರೆ. ಅದನ್ನು ಬಚ್ಚಿಟ್ಬಿಟ್ಟು ಇವತ್ತು ಸಂತನಂತೆ ಸನ್ಯಾಸಿಯಂತೆ ಮಾತಾಡ್ತಾ ಇದ್ದಾರೆ. ನಮಗೆ ಆಶ್ಚರ್ಯವಾಗೋದೇನು ಅಂತಂದ್ರೆ, ಅಮೆರಿಕದಂತ ಶ್ರೀಮಂತ ರಾಷ್ಟ್ರ, ಅತ್ಯಂತ ಶ್ರೀಮಂತ ರಾಷ್ಟ್ರ, ಅತ್ಯಂತ ಪ್ರಬಲ ರಾಷ್ಟ್ರ, ಅಲ್ಲಿ ಯಾಕೆ ಗುಣಮಟ್ಟದ ನಾಯಕತ್ವದ ಅಭಾವ ಕಾಣ್ತಾ ಇದೆ? ಅಲ್ಲೂ ಯಾಕೆ ಪ್ರಜಾಪ್ರಭುತ್ವ ಶಿಥಿಲಗೊಳ್ತಾ ಇದೆ? ಅಲ್ಲೂ ಯಾಕೆ ಪಕ್ಷ ರಾಜಕಾರಣ ಕೋಟ್ಯಾಧಿಪತಿ ಕುಬೇರರ ಕಪಿಮುಷ್ಟಿಗೆ ಸಿಕ್ಕಾಕೊಳ್ತಾ ಇದೆ? ಅಲ್ಲೂ ಯಾಕೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ? ಅಲ್ಲೂ ಯಾಕೆ ನಿರ್ಭೀತ ಸಂಪಾದಕರುಗಳು, ಪತ್ರಕರ್ತರುಗಳೆಲ್ಲ ದಿನೇ ದಿನೇ ಅದೃಶ್ಯರಾಗ್ತಾ ಇದ್ದಾರೆ? ಅಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳು ಯಾಕೆ ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾವೆ ಅಂತ ಕಾರಣ ಹುಡುಕ್ಬೇಕಾಗಿ ಬಂದಿದೆ. ಯಾಕೆಂತಂದ್ರೆ ಪ್ರಜಾಪ್ರಭುತ್ವ ಕೊಡುವಂತಹ ಸ್ವಾತಂತ್ರ್ಯ ಮತ್ತು ನೆಮ್ಮದಿ ಅದು ಶಾಶ್ವತ ಅಲ್ಲ. ಅದು ತನ್ನಷ್ಟಕ್ಕೆ ತಾನೇ ಉಳಿಯೋದಿಲ್ಲ. ನಿರಂತರ ಎಚ್ಚರವೇ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯಕ್ಕಾಗಿ ತರಬೇಕಾದ ಬೆಲೆ ಅಂತ ಈಗ 200 ವರ್ಷಗಳ ಹಿಂದೆ ಆವತ್ತಿನ ಅಮೆರಿಕದ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ಹೇಳಿದ್ದ ಮಾತನ್ನೇ ಮತ್ತೆ ಮೆಲುಕು ಹಾಕಬೇಕಾಗಿದೆ. ಅಮೆರಿಕನ್ನರಿಗೂ ಮತ್ತು ನಮ್ಮ ದೇಶ ಬಾಂಧವರು ಕೂಡ ನೆನಪಿಸ್ತಾ, ನಿರಂತರ ಎಚ್ಚರವಿಲ್ಲದೆ ಇದ್ರೆ ಭಾರತದ ಡೆಮಾಕ್ರಸಿ ಕೂಡ ಅಮೆರಿಕದ ಡೆಮಾಕ್ರಸಿಗೆ ಬಂದ ಗಂಡಾಂತರವೇ ಕಾಡುವುದು ಸುಲಭ. ಏನೇ ಇರಲಿ, ಬರುವ ಜನವರಿ 20ನೇ ತಾರೀಕು ಟ್ರಂಪ್ ಸಾಹೇಬರು ತಮ್ಮ 2ನೇ ಅವಧಿಯ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಭರ್ಜರಿ ರೀತಿಯಲ್ಲಿ ಜರುಗಿಸೋ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಪ್ರಪಂಚದ ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರನ್ನು ಕೂಡ ಆಹ್ವಾನಿಸಿದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಮಾಲೀಕರುಗಳೆಲ್ಲ ಸುಮಾರು $18 ಕೋಟಿ ಹಣವನ್ನ ಈ ಉದ್ಘಾಟನಾ ಸಮಾರಂಭಕ್ಕಾಗಿ ತೊಡಗಿಸಿಕೊಂಡು ಅಧಿಕಾರಸ್ಥ ಅಧ್ಯಕ್ಷರ ಜೊತೆ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಇದೇ ಬೈಡನ್ ಆಗ್ತಿರೋ ಒಂದು ಕಿರಿಕಿರಿ. ಅದಕ್ಕೆ ಅವ್ರು ಹೇಳಿದ್ದು, ಅಮೆರಿಕದ ಪ್ರಜಾಪ್ರಭುತ್ವ ಇನ್ನೇನಿದ್ರು ಕೂಡ ಧನಬಲ, ತೋಳ್ಬಲ ಮತ್ತು ಅಧಿಕಾರ ಬಲ ಇರುವಂತ ಕೋಟ್ಯಾಧಿಪತಿ ಬಿಲಿಯನಿಯರ್ ಉದ್ಯಮಪತಿಗಳ ಕೈಗೆ ಜಾರ್ತಾ ಇದೆ. ಜನ ಎಚ್ಚರಗೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬೈಡನ್ ಬಗ್ಗೆ ಸಹಾನುಭೂತಿನಿದೆ, ಅನುಕಂಪವೂ ಇದೆ. ಆದ್ರೆ ಸ್ವತಃ ಅವರೇ ಎಸಗಿರೋ ಕೆಲವು ಆತ್ಮವಂಚನೆಯ ಪ್ರಮಾದಗಳ ಬಗ್ಗೆ
ಸಿಟ್ಟು ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.